ಸರ್ಕಾರದ ವಿವಿಧ ಯೋಜನೆಗಳಿಗೆ ಆಯ್ಕೆಯಾಗುವ ಫಲಾನುಭವಿಗಳು ಸಮರ್ಪಕವಾಗಿ ಅನುದಾನವನ್ನು ಬಳಸಿಕೊಳ್ಳಲಾಗದವರು ದಯಮಾಡಿ ಅರ್ಜಿ ಸಲ್ಲಿಸಬೇಡಿ ಎಂದು ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಅಶೋಕ್ ಕುಮಾರ್ ಮನವಿ ಮಾಡಿದರು. ಗ್ರಾಮದ ಪಂಚಾಯಿತಿ ಆವರಣದಲ್ಲಿ 2025-26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಹಾಗೂ ವಿವಿಧ ಇಲಾಖೆಗಳ ಕಾಮಗಾರಿಗಳ ಕ್ರಿಯಾ ಯೋಜನೆ ಸಂಬಂಧ ಶನಿವಾರ ಏರ್ಪಡಿಸಲಾಗಿದ್ದ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಕಳೆದ ಸಾಲಿನಲ್ಲಿ ಆಯ್ಕೆಯಾಗಿದ್ದ 20% ಫಲಾನುಭವಿಗಳು ಮನೆ ನಿರ್ಮಾಣ ಮಾಡಿಕೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಗ್ರಾಮೀಣ ಪ್ರದೇಶಗಳ ಬಡವರ್ಗದ ಜನಸಮುದಾಯದ ಆರ್ಥಿಕ ಸಬಲೀಕರಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಯೋಜನೆಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತಿದ್ದು, ಮೂಲಭೂತ ಸೌಲಭ್ಯಗಳನ್ನು ಪೂರೈಸಲು ಗ್ರಾಮ ಪಂಚಾಯತ್ ವತಿಯಿಂದ ಸಭೆಗಳನ್ನು ನಡೆಸಿ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಪಡೆಯಲಾಗುತ್ತಿದೆ. ಆದರೆ ಆಯ್ಕೆಯಾದ ಕೆಲವರು ಸಲ್ಲದ ಕಾರಣಗಳನ್ನು ಹೇಳಿಕೊಂಡು ಸಮರ್ಪಕವಾಗಿ ಬಳಸಿಕೊಳ್ಳದೆ ಅನುದಾನ ವ್ಯರ್ಥವಾಗುವ ಮೂಲಕ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದು ವಿಷಾದಿಸಿದರು. ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಿಕೊಳ್ಳಲಾಗದ ಫಲಾನುಭವಿಗಳು ಸಭೆಗಳಲ್ಲಿ ಅರ್ಜಿ ಸಲ್ಲಿಸದಿದ್ದರೆ ಬೇರೆಯವರಿಗಾದರೂ ಅನುಕೂಲವಾಗುತ್ತದೆ ಎಂದು ಸಲಹೆ ನೀಡಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ವಸತಿ ಯೋಜನೆಯಡಿಯಲ್ಲಿ ಅನುದಾನದ ಮೊದಲ ಕಂತಿನ ಹಣ ಖಾತೆಗೆ ಜಮಾ ಆಗಿರುವ ಕೆಲವು ಫಲಾನುಭವಿಗಳು ಕಾಮಗಾರಿ ಪೂರ್ಣಗೊಳಿಸಿಲ್ಲ. ಅಂತವರು ಕೂಡಲೇ ಕಾಮಗಾರಿ ಮುಗಿಸಬೇಕು, ಇಲ್ಲವಾದಲ್ಲಿ 15% ಬಡ್ಡಿ ಸೇರಿಸಿ ಹಣ ವಾಪಸ್ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ವಸಂತಕುಮಾರ್ ಸಭೆ ಅಧ್ಯಕ್ಷತೆ ವಹಿಸಿದರು. ಉಪಾಧ್ಯಕ್ಷೆ ಮಹದೇವಮ್ಮ, ಸದಸ್ಯರಾದ ರಾಜೇಶ್, ಮಹದೇವ ಸ್ವಾಮಿ, ಚಿಕ್ಕತಾಯಮ್ಮ, ದಾಕ್ಷಾಯಿಣಿ, ಅಶ್ವಿನಿ, ಪಿಡಿಒ ಪಾರ್ಥಸಾರಥಿ, ತಾಲೂಕು ಪಂಚಾಯತ್ ನರೇಗಾ ಸಂಯೋಜಕ ಸುನಿಲ್ ಕುಮಾರ್ ಸೇರಿದಂತೆ ಇತರರು ಸಭೆಯಲ್ಲಿದ್ದರು. ನಿಮ್ಮಲ್ಲಿ ನಾ ಕೇಳ್ಕೊಳ್ಳೋದಿಷ್ಟೇ, ನಾವು ಜನರಲ್ ಕಾಮಗಾರಿ ಮಾಡ್ತೀವಿ. ಗ್ರಾಮ ಪಂಚಾಯತಿ ಸದಸ್ಯರಾಗಿ ಏನೇನಿದೆ, ಎಲ್ಲೆಲ್ಲಿ ಸಿಸಿ ಡ್ರೈನೇಜ್ ಮಾಡಬೇಕು, ಎಲ್ಲೆಲ್ಲಿ ಸಿಸಿ ರಸ್ತೆ ಮಾಡಬೇಕು, ಯಾವ ಹಳ್ಳವನ್ನ ತಗ್ಗಿಸಬೇಕು ಅನ್ನೋದ್ರ ಬಗ್ಗೆ ನಾವು ಕೂಡ ಬರೆದಿರ್ತೀವಿ. ಅದನ್ನ ಒಂದಷ್ಟು ಅನುಷ್ಠಾನವನ್ನ ಕೂಡ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮಾಡ್ತೇವೆ. ಆದರೆ ನಮ್ಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರು ಅವರ ವೈಯಕ್ತಿಕ ಕಾಮಗಾರಿಗಳನ್ನ ಭರಿಸ್ತಾರೆ. ವೈಯಕ್ತಿಕ ಕಾಮಗಾರಿ ಭರಿಸಕ್ಕಾಗಿ ಅವರು ಅದನ್ನ ಅನುಷ್ಠಾನಗೊಳಿಸಬೇಕು. ಇದು ನಾನು ಫಸ್ಟ್ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು. ಏನಕ್ಕೆ ಅಂತ ಹೇಳಿದ್ರೆ, ನಮಗೆ ವರ್ಷಕ್ಕೆ 1 ಕೋಟಿ ಅನುದಾನವನ್ನ ಕೊಡ್ತಾರೆ. 1 ಕೋಟಿ ಅನುದಾನ ಕೊಡ್ತಾರೆ. 1 ಕೋಟಿ ಅನುದಾನದಲ್ಲಿ 60-40 ಮಾಡ್ಬೇಕು. ನಾವು 60% ಜಲಾನಯನ ಇಲಾಖೆಗೆ ಎತ್ತಿಟ್ಟು 40% ಅಲ್ಲಿ ವೈಯಕ್ತಿಕ ಕಾಮಗಾರಿಗಳಿಗೆ ನಾವು ಅನುಮೋದನೆ ಕೊಡಬೇಕು. 60% ಏನ್ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಜಾಬ್ ಕಾರ್ಡಿನ ಉದ್ಯೋಗಿಗಳಿದ್ದಾರೆ, ಅವರಿಗೆ 60 ಲಕ್ಷದ ಕಾಮಗಾರಿಗಳನ್ನ ಬಿಟ್ಟು 40 ಲಕ್ಷದಲ್ಲಿ ಕ್ಯಾತನಹಳ್ಳಿ ಪಂಚಾಯಿತಿಯ ಎಲ್ಲ ವೈಯಕ್ತಿಕ ಕಾಮಗಾರಿಗಳಿಗೆ ನಾವು ಅನುಮೋದನೆ ಕೊಡಬೇಕು. ಈಗ ನೀವು ದನದ ಕೊಟ್ಟಿಗೆ ಭರಿಸಿರ್ತೀರಾ, ಕುರಿ ಶೆಡ್ ಭರಿಸಿರ್ತೀರಾ, ಅಥವಾ ದಾಳಿಂಬೆ ಬೆಳೆ ಭರಿಸಿರ್ತೀರಾ, ಬಾಳೆ ಬೆಳೆಸೋದು ಭರಿಸಿರ್ತೀರಾ, ತೆಂಗು ಭರಿಸಿರ್ತೀರಾ, ರೇಷ್ಮೆ ಭರಿಸಿರ್ತೀರಾ. ಬಟ್ ಭರಿಸಿದ್ದಕ್ಕಾಗಿ ಅದನ್ನು ಅನುಷ್ಠಾನ ಮಾಡಿ. ಇವತ್ತು ನವೆಂಬರ್ ತಿಂಗಳು ಬರ್ಸ್ಬಿಟ್ಟು ಹೋಗ್ತೀರಾ, ನೆಕ್ಸ್ಟ್ ಏಪ್ರಿಲ್ ನಂತರ ನಾವು ಅಪ್ರೂವಲ್ ಬಂದಿರುತ್ತೆ. ನಾನು ಹೋಗಿ ಕೇಳಿದ್ರೆ ಈ ಸಲ ನಾ ಮಾಡ್ಸಲ್ಲ ಬಿಡಿ, ನನ್ಗೆ ಹಾಕ್ಬೇಕಾದ ಕಾಮಗಾರಿಯನ್ನ ನಾನು ಅನುಷ್ಠಾನ ಮಾಡ್ಕೊಳ್ಳಿಲ್ಲ ಅಂದಾಗ 57,000 ದನದ ಕೊಟ್ಟಿಗೆ ದುಡ್ಡು ಬರುತ್ತೆ. ಅದು ಇನ್ನೊಬ್ರಾರು ಬಳಸ್ಕೊಳ್ತಾರೆ. ಮಾಡ್ತೀವಿ, ನಾವು ಅನುಷ್ಠಾನಗೊಳಿಸ್ಕೊಳ್ತೀವಿ ಅನ್ನೋದಾಗಿದ್ರೆ ಕಾಮಗಾರಿಗಳನ್ನ ದಯವಿಟ್ಟು ಭರಿಸಿ. ಯಾಕೆಂದ್ರೆ ನಾನು ವಾರ್ಷಿಕವಾಗಿ ಎಷ್ಟು ಹಣ ಬರುತ್ತೆ ಅಂತ ಹೇಳಿದೆ ನಾನು. ಅದರಿಂದ ಇನ್ನೊಬ್ಬರಿಗೆ ನಾವು ಅನ್ಯಾಯ ಆಗೋದನ್ನ ಬಿಡೋದು ಬೇಡ. ಯಾಕೆಂದ್ರೆ ಆ ರೀತಿಯ ಘಟನೆಗಳು ಈ ಕಳೆದ 3 ವರ್ಷಗಳಿಂದ ನಾವು ಸೇರಿಸ್ಲೇ ಇದ್ದೀವಿ. ನಾನು ವೈಯಕ್ತಿಕವಾಗಿ ಎಲ್ಲರನ್ನೂ ಕೇಳ್ತಾ ಇದ್ದೀವಿ, ನಿಮ್ ದನದ ಕೊಟ್ಟಿಗೆ ಬಂದಿದೆ, ಬಾಳೆ ಭರಿಸಿದ್ರಲ್ಲ, ಬಾಳೆನ ನಾನು ಜನವರಿಲೇ ನೆಟ್ಬಿಟ್ಟೆ, ನೀವು ಏಪ್ರಿಲ್ ನಂತರ ಯಾಕೆ ಕೊಟ್ರಿ, ಆಗೋದಿಲ್ಲ, ನಾ ಮಾಡಲ್ಲ ಅಂತಾರೆ. ಬಾಳೆ ಭರಿಸೋದಕ್ಕಾಗಿ ಅದು ಅಪ್ರೂವಲ್ ಬರೋದೇ ನಮ್ಗೆ ಏಪ್ರಿಲ್ 1ರಿಂದ 2025 ವಾರ್ಷಿಕವಾಗಿ 2025 ಏಪ್ರಿಲ್ 1ರಿಂದ ನೆಕ್ಸ್ಟ್ ಮಾರ್ಚ್ ವರೆಗೂ 31st ವರೆಗೂ ಇರುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ಬೇಕು. ನೀವು ರೇಷ್ಮೆ ಕಡ್ಡಿನಾರು ನೆಡಿರಿ, ಬಾಳೆಯಾರು ನೆಡಿ, ತೆಂಗಾರು ನೆಡಿ. ಜನವರಿಲಿ ನೆಟ್ಬಿಟ್ಟು ನಾನು ಮಾರ್ಚಿಗೆ ನೀವು ದುಡ್ಡು ಕೊಡಿ ಅಂದ್ರೆ ಅದು ಈಗ ಖಾಲಿ ಲ್ಯಾಂಡ್ GPS ಎಲ್ಲ ಆಗುತ್ತೆ. ಆ ಖಾಲಿ ಲ್ಯಾಂಡ್ GPS ಎಲ್ಲ ಆಗುತ್ತೆ ಎಲ್ಲವೂ. ಆದ್ರಿಂದ ಒಂದ್ ಸ್ವಲ್ಪ ಯೋಚನೆ ಮಾಡಿ, ನೀವು ಕೊಟ್ಟದಕ್ಕಾಗಿ ಅದನ್ನು ವೇಟ್ ಮಾಡಿ, ಅದನ್ನ ಕಾಮಗಾರಿಗಳನ್ನ ನೀವು ಅನುಷ್ಠಾನಗೊಳಿಸಿ ಬಳಸ್ಕೋಬೇಕು.
ಜೊತೆಗೆ ನಮ್ಗೆ ವೈಯಕ್ತಿಕವಾಗಿ ಕಳೆದ 4 ವರ್ಷಗಳಿಂದ ಯಾವುದೇ ರೀತಿಯ 15 ಫೈನಾನ್ಸ್ ಅಲ್ಲಿ ಒಂದಷ್ಟು ಹಣ ಬಿಟ್ಟರೆ ಯಾವುದೂ ಬಂದಿಲ್ಲ. ದೊಡ್ಡ ಕಾಮಗಾರಿಗಳನ್ನ ಮಾಡಬೇಕು ಅಂತ ನಾವು ಕೂಡ ಇಟ್ಕೊಂಡಿದ್ದು. ನಮ್ಗೆ ನಮ್ ದುರಾದೃಷ್ಟವಶತ್ತು ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತ್ ಇಲ್ಲ, ಯಾವೆರಡು ಇದ್ರೆ ಒಂದಷ್ಟು ಅನುದಾನ ಬರೋದು ಇನ್ನೂ ಚೆನ್ನಾಗಿ ಅದನ್ನು ಬಳಕೆ ಮಾಡಬಹುದಾಗಿತ್ತು. ಅದಿಲ್ಲದ್ರಿಂದ ನಾವು 15 ಫೈನಾನ್ಸ್ ಏನ್ ಬರುತ್ತೆ ನಮ್ಮ ಹಣ ಗ್ರಾಮ ಪಂಚಾಯತಿಗೆ 35-36 ಲಕ್ಷ, ಅದರಲ್ಲಿ ಎಲ್ಲವನ್ನ ಕಳೆದು ಒಂದಷ್ಟು ಏನ್ ಸಿಸಿ ಚರಂಡಿ, ಸಿಸಿ ರಸ್ತೆ ನಿರ್ಮಾಣ ಮಾಡ್ಕೋಬೇಕು ಅದಷ್ಟು ಹಾಕೊಳ್ತಾ ಇದ್ದೀವಿ. ಜೊತೆಗೆ ನಾವು ಕಳೆದ 3 ವರ್ಷಗಳ ಹಿಂದೆ ಒಂದಷ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಕಟ್ಟೋದಕ್ಕೆ ಒಂದು ಗ್ರಾಮ ಸಭೆ ಮಾಡಿದ್ದು. ದಯಮಾಡಿ ಇಲ್ಲಿ ಗಮನಿಸಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಾವು 3 ವರ್ಷಗಳ ಹಿಂದೆ ಇದೇ ಗ್ರಾಮ ಸಭೆಯಲ್ಲಿ ಹೌಸ್ಲೆಸ್ ಲಿಸ್ಟ್ ಒಂದು 2018ರಲ್ಲಿ ಹೌಸ್ಲೆಸ್ ಲಿಸ್ಟ್ ಅನ್ನ ಒಂದು ಸರ್ವೆ ಮಾಡಿದ್ರು. ಅಂದಿನ ಸರ್ಕಾರ ಸರ್ವೆ ಮಾಡಿಸಿತ್ತು. ಆ ಸರ್ವೆ ರಿಪೋರ್ಟ್ ಪ್ರಕಾರ ನಾವು ಗ್ರಾಮ ಸಭೆಯಲ್ಲಿ ಯಾರಿಗೆ ಮನೆ ಇಲ್ಲ ಅವರನ್ನ ಆಯ್ಕೆ ಮಾಡಿದ್ದು. ಬಹಳಷ್ಟು ಅರ್ಜಿಗಳು ಬಂದಿದ್ದು. ನನ್ಮೆಗೂ ವೈಯಕ್ತಿಕವಾಗಿ ಜಗಳ ಆಯ್ತು. ಇಲ್ಲಿರೋ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಸಹಿತವಾಗಿ ಜಗಳ ಆಡಿದ್ದಾರೆ. ನಮಗ್ ಕೊಡಿಸ್ತಿಲ್ಲ ಅಂತ. ಅಂಥದ್ರಲ್ಲೂ ಫಲಾನುಭವಿಗಳನ್ನ ಹುಡುಕಿ ಆಯ್ದು ನಾವು ಒಂದಷ್ಟು ಆಯ್ಕೆ ಮಾಡ್ದ. ಬಟ್ ಅವರಲ್ಲಿ ಒಂದು 20% ಇನ್ನೂ ಮನೆ ಕಟ್ಟಿಲ್ಲ, ಇನ್ನೂ 20% ಮನೆ ಕಟ್ಟಿಲ್ಲ. ನೋಡಿ, ಜಗಳ ಆಡಿ ನಮಗ್ ಮನೆ ಬೇಕು ಅಂತಾರೆ, ಅವತ್ತು ಬಂದು ಮನೆ ಕಟ್ಟಲಿಲ್ಲ. ಇಲ್ಲ, ಇನ್ನೊಬ್ರು ಬಳಸ್ಕೋಬಹುದಾಗಿತ್ತಲ್ಲ. ಇದ್ರಲ್ಲಿ ನಾನು ಕಟ್ಟಲ್ಲ ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಬಳಸ್ಕೋಬಹುದಾಗಿತ್ತಲ್ವಾ? ದಯಮಾಡಿ ಆ ರೀತಿ ಆಗ್ಬಾರ್ದು. ಇದ್ರಲ್ಲೂ ಅಷ್ಟೇ 60-40 ಇರೋದ್ರಿಂದ 40 ಲಕ್ಷದಲ್ಲೇ ವೈಯಕ್ತಿಕ ಕಾಮಗಾರಿಗಳನ್ನ ನಾವು ಸೇರಿಸಬೇಕಾಗಿದ್ರಿಂದ ನೀವು ಇದ್ ಮಾಡಿ. ಯಾಕೆಂದ್ರೆ ಆಮೇಲೆ ಅಶೋಕ ಹೇಳ್ದ ಅಂತ ಹೇಳಿದ್ರೆ ಅಶೋಕನ ಮೇಲೆ ಜಗಳ ಬೀಳ್ತಾರೆ. ಏಕೆ ನೀವೇ ಹೇಳ್ತೀರಾ? PDO ಅವ್ರು ಏನು ಹೇಳಲಿಲ್ಲ, ಎಲ್ಲಕ್ಕೂ ನೀವೇ ಅಬ್ಜೆಕ್ಷನ್ ಆಗ್ತೀರಿ. ಯಾಕೆಂದ್ರೆ ಅಲ್ಲೇ ಸಮಸ್ಯೆ ಎಲ್ಲರಿಗೂ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ದಯಮಾಡಿ ಆ ರೀತಿ ಮಾಡಬೇಡಿ. ನಮ್ಮಲ್ಲೇ ನೋಡಿ, ಇದು PMAY ಅಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನೇರವಾಗಿ ದೆಹಲಿಯಿಂದ ಪ್ರಧಾನಮಂತ್ರಿ ಕಚೇರಿಯಿಂದ ಆಯ್ಕೆಯಾಗಿ ಬಂದಿದ್ದಂಥದ್ದು. ಅದರಲ್ಲಿ ಯಾರು ಮನೆ ಕಟ್ಟಿಲ್ಲ ನೋಡಿ. ಕ್ಯಾತ್ನಹಳ್ಳಿಯಲ್ಲಿ ಪುಟ್ಟಾಯಮ್ಮ ಮಹಾದೇವಯ್ಯ, ಕಮಲಮ್ಮ ಮಲ್ಲಯ್ಯ, ಮಹಾದೇವಮ್ಮ ರೇಟ್ ಸಿದ್ದರಾಜು, ಕಾಂತಮ್ಮ ನಂಜುಂಡಯ್ಯ. ರವಣಿಯಲ್ಲಿ ನಾಗರತ್ನ RD ಶಂಕರ್, ನಾಗಮ್ಮ ತಾಣಯ್ಯ ರವಣಿ, ಕವಿತಾ MC ಕೇಶವಮೂರ್ತಿ RK. ಕ್ಯಾತ್ನಹಳ್ಳಿಲಿ ಕಾಂತಮಣಿ ನಂಜುಂಡ ಸ್ವಾಮಿ. ಇದು ನೇರ ಅಲ್ಲಿಂದನೇ ಆಯ್ಕೆಯಾಗಿ ಬಂದಿದ್ದು. ಈಗ ನಾವು 3 ವರ್ಷಗಳ ಹಿಂದೆ ಆಯ್ಕೆ ಮಾಡಿದವರು ಒಂದಷ್ಟು ಜನ ಮನೆ ಕಟ್ಟಿಲ್ಲ, ಇನ್ನು ಅವರೆಲ್ಲ ಇನ್ನು ಬ್ಲಾಕ್ ಲಿಸ್ಟ್ ಹೋಗ್ತಾ ಇದಾರೆ. ಒಂದು ಸರಿ ನೀವು ಮನೆ ಕಟ್ಟಲಿಲ್ಲ ಅಂದ್ರೆ ನಮ್ಮಲ್ಲಿ ಆಧಾರ್ ಕಾರ್ಡ್ ಎಂಟ್ರಿ ಇರುತ್ತೆ. ನಿಮ್ ಲೈಫ್ ಲಾಂಗ್ ಮತ್ತೊಮ್ಮೆ ತಗೊಳಕ್ಕಾಗಲ್ಲ. ವಸತಿ ಯೋಜನೆ ಅಡಿಯಲ್ಲಿ ಮತ್ತೊಮ್ಮೆ ನೀವು ಫಲಾನುಭವಿ ಆಗೋಕ್ಕೆ ಸಾಧ್ಯವಿಲ್ಲ. ದಯಮಾಡಿ ಹೇಳಿ ಅವ್ರಿಗೆ. ಕಗ್ಲ ವಿಜಯ PM, ಮಲ್ಲಿಕಾ ಶರ್ಮಾ, ಮಲ್ಲಿನಾಥಪುರ, ಮಹಾದೇವಮ್ಮ C ಮಾದಯ್ಯ, ಕ್ಯಾತ್ನಹಳ್ಳಿ ಸೌಮ್ಯ ನಾಗರಾಜು, ವಿಜಯಮಣಿ ಸುರೇಶ್, ಕ್ಯಾತ್ನಹಳ್ಳಿ ಸೋಹನ್ ಕುಮಾರಿ ಶಿವಲಿಂಗಯ್ಯ, ಶಾಂತಕುಮಾರಿ ಶಿವಲಿಂಗಯ್ಯ, ಕ್ಯಾತ್ನಹಳ್ಳಿ ಪುಟ್ಮಾರಯ್ಯ ದೊಡ್ಡ ಮಾಳಿಗಯ್ಯ, ಕ್ಯಾತ್ನಹಳ್ಳಿ ಸಿದ್ದಮ್ಮ ಮಲ್ಲಯ್ಯ, ದೊಡ್ಡಬೋಳ್ಳಿ ಜ್ಯೋತಿ ಯೋಗೇಶ್, N ಸಿದ್ದರಾಜು, ರವಣಿ ಕಪ್ನಯ್ಯ ಬಸವೇಗೌಡ, ಅಶೋಕ ಚಂದ್ರಶೇಖರ್, ಅನಿತಾ ಚಂದ್ರಶೇಖರ್, ಗೌರಮ್ಮ ತಾಣಯ್ಯ. ನೋಡಿ, ಅವತ್ತು ಜಗಳ ಮಾಡಿ ಇಲ್ಲಿ ಎಲ್ಲರೂ ಇದ್ದಾರೆ. ರಾಜೇಶ್ ಅವರು ಇದ್ದಾರೆ, ಮಾಧವಸ್ವಾಮಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಜಗಳ ಮಾಡಿ ನಾವು ಮನೆ ಕಟ್ತೀವಿ ಅಂತ ಸೆಲೆಕ್ಷನ್ ಮಾಡಿಸ್ಕೊಂಡ್ರು. ಇವತ್ತು ಇನ್ನೂ 3 ವರ್ಷ ಆದ್ರೂ ಮನೆ ಕಟ್ಟಿಲ್ಲ ಅಂದ್ರೆ ದಿನ ಬರ್ತಾರೆ ಒಳಗಡೆಗೆ. ಆವಾಸ್ ಯೋಜನೆ ಬಂದಿದ್ಯಾ, ಮನೆ ಕಟ್ತೀವಿ ಕೊಡಿ. ಆವಾಸ್ ಯೋಜನೆ ಬಂದಿದ್ಯಾ, ಇವರೇ ಹಿಂಗ್ ಕಟ್ತೋದ್ಮೇಲೆ ಮೇಲ್ಗಡೆಯವ್ರನ್ನ ನಾವು ಕೇಳ್ಬಹುದಾ, ಗ್ರಾಂಟ್ ಕೊಡಿ, ಗ್ರಾಮ ಪಂಚಾಯತಿಂದ ಗ್ರಾಂಟ್ ಕೊಡಿ, ನಾವು ಮನೆ ಕಟ್ಸ್ತೀವಿ ಅಂತ. ಇದು ಯಾಕೆ ಲಿಸ್ಟ್ ಬಂತು ಅಂತ ಹೇಳಿದ್ರೆ,
ಒಂದು 15 ದಿವಸದಿಂದ ನಮ್ಮ PDO ನಾನು ಗಲಾಟೆ ಮಾಡಿದೆ. ಯಾಕೆ ಸರ್ ನಮ್ಗೆ PMO ಇಲ್ಲಿ ಬಂದೇ ಇಲ್ಲ, PMAO ಇಲ್ಲಿ ಮನೆಗಳು ಒಂದಷ್ಟು ಮಾಡಿಸೋಣ, ನಮ್ ಜನ ಏನಂತ ಇದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ, ಏನು ಆಯ್ಕೆ ಆಗಿಲ್ಲ ಅಂತ ಇದ್ದಾರೆ ಅಂತ ಹೇಳಿದಕ್ಕೆ ಇಷ್ಟು ಅಶೋಕ್ ಅವರೇ, ನೀವು ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿದಂತ ಇವ್ರುಗಳು ಇನ್ನೂ ಮನೆ ಕಟ್ಟಿಲ್ಲ, ನಾವು ಬೇರೆಯವ್ರನ್ನ ಏನ್ ಕೇಳೋಣ? ಇದಲ್ಲದೆ ಇನ್ನೂ ಒಂದಷ್ಟು ಲಿಸ್ಟ್ ಇದೆ, ಎಲ್ಲ ತೆಗಿಸ್ತಾ ಇದ್ವಿ. ದಯಮಾಡಿ ಅದರಿಂದ ಇಲ್ಲಿ ಬಂದಿರುವಂತ ಎಲ್ಲ ನಾನು ಕ್ಯಾತನಹಳ್ಳಿ ಗ್ರಾಮ ಪಂಚಾಯತಿಯ ಜನತೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಗ್ರಾಮ ಪಂಚಾಯತಿಗೆ ಎಷ್ಟು ಆಗುತ್ತೋ ಅಷ್ಟು ಅನುದಾನವನ್ನ ನಾವು ತಳಮಟ್ಟಕ್ಕೆ ತಲುಪಿಸ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ನಮ್ದಿದೆ. ಯಾಕೆಂದ್ರೆ ನಮ್ಮ ಕಾನ್ಸೆಪ್ಟೇ ಅಂತ್ಯೋದಯ. ಅಂತ್ಯೋದಯ ಅಂದ್ರೆ ಕಟ್ಟ ಕಡೆಯ ಪ್ರಜೆಗೂ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ತಲುಪಿಸ್ಬೇಕು ಅನ್ನೋದು ನಮ್ಮ ಗುರಿ. ಆ ಕೆಲಸವನ್ನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ. ದಯವಿಟ್ಟು ಅದರಿಂದ ನೀವೇನು ಇವತ್ತು ಗ್ರಾಮ ಸಭೆಯಲ್ಲಿ ತಾವು ಭರಿಸಿದ್ದೀರಾ ವೈಯಕ್ತಿಕ ಕಾಮಗಾರಿಗಳನ್ನ, ಆ ಕಾಮಗಾರಿಗಳಿಗೆ ದಯವಿಟ್ಟು ನೀವು ಮುಂದಿನ ಏಪ್ರಿಲ್ ಇಂದನೇ ಅನುಷ್ಠಾನಗೊಳಿಸಿ. ನಿಮ್ಮ ಬೆಂಬಲಕ್ಕೆ ದಯವಿಟ್ಟು ನಾವು ಇರ್ತೀವಿ. ಏನಾದ್ರೂ ಭರಿಸಿ, ದನದ ಕೊಟ್ಟಿಗೆ ಆದ್ರೂ ಆಗ್ಬೋದು, ಅಥವಾ ಕುರಿ ಶೆಡ್ ಆಗ್ಬೋದು, ಹಂದಿ ಶೆಡ್ ಆಗ್ಬೋದು, ಬಾಳೆ ಆಗ್ಬೋದು, ತೆಂಗಾಗ್ಬೋದು, ದಾಳಿಂಬೆ ಆಗ್ಬೋದು, ಅಡಿಕೆ ಆಗ್ಬೋದು, ಡ್ರಾಗನ್ ಆಗ್ಬೋದು, ಸಿಬಿ ಆಗ್ಬೋದು, ಹಲವಾರು ಯೋಜನೆಗಳಿಗೆ ಅಮೌಂಟ್ ಇದೆ. ಅದನ್ನ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಸಾಕ್ಬೇಕು. ಎಲ್ಲೋ ನವೆಂಬರ್ ಅಲ್ಲಿ ಒಂದ್ಸಲ ಕೊಟ್ಟು ಗ್ರಾಮ ಪಂಚಾಯತಿಗೆ ಒಂದು ಲೆಟರ್ ಕೊಟ್ಟು ಅಂತ ನೆಕ್ಸ್ಟ್ ಜ್ಞಾಪಕ ಆಗೋದು ಯಾವಾಗ ಅಂದ್ರೆ ನೆಕ್ಸ್ಟ್ ನವೆಂಬರ್ ಗ್ರಾಮ ಸಭೆಯಲ್ಲಿ ಅಶೋಕ ಹೋಸರಿ ಗ್ರಾಮ ಸಭೆಯಲ್ಲಿ ನಾವು ಕೊಟ್ಟಿದ್ದೋ ನೀವು ಮಾಡ್ಲಿಲ್ಲ ಅನ್ನೋದು ಬೇಡ. ಒಂದ್ ತಿಂಗಳಿಗೊಂದ್ಸಲಾರು ಬನ್ನಿ, ಪಂಚಾಯತಿಗೆ ಬಂದು ನೀವೇನ್ ಕೊಟ್ಟಿರ್ತೀರ ವೈಯಕ್ತಿಕ ಕಾಮಗಾರಿ, ನಾವು ಇಂಥದೊಂದು ಕಾಮಗಾರಿಗೆ ನಾವು ನಿಮ್ಗೆ ಲೆಟರ್ ಕೊಟ್ಟಿದ್ದೀವಿ, ಅದನ್ನ ಆಗಿದೆಯಾ ಅಂತ ವಿಚಾರಿಸ್ಕೊಳ್ಳಿ. ಆ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯೋನ್ಮುಖರಾಗಿ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಗ್ರಾಮ ಸಭೆಗೆ ಬಂದ